छन्दसामृषभो विश्वरूपः छन्दोभ्योऽध्यमृतात्सं बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಶುಕ್ರವಾರ ಭೃಗುವಾಸರ ಭಾದ್ರಪದ ಶುದ್ಧ ತ್ರಯೋದಶಿ. ಪ್ರತಿ ಶುಕ್ರವಾರದಂತೆ ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡಬೇಕಾಗಿದೆ. ಪ್ರಾರಂಭದಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ 10 ಶ್ಲೋಕಗಳ ಪಾರಾಯಣ, ತರುವಾಯ ಶ್ರೀ ಲಕ್ಷ್ಮೀ ನರಸಿಂಹನ ಕುರಿತಾದ ಒಂದು ನಾಮ ಜಪ, ಅದಾದ ನಂತರ ಒಂದು ಭಜನೆ, ವಿವೇಕ ಚೂಡಾಮಣಿಯ ಅಧ್ಯಯನ. ಧ್ಯಾನ ಶ್ಲೋಕ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನವಕ್ಷೋರುಹಾ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. 66ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. 75ನೆಯ ಶ್ಲೋಕದವರೆಗೆ. ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರಶೀರ್ಷವದನ ಸಹಸ್ರಾಕ್ಷಿ ಸಹಸ್ರಪಾತ್ ಆ ಬ್ರಹ್ಮ ಕೀಟ ಜನನೀ ವರ್ಣಾಶ್ರಮ ವಿಧಾಯಿನಿ ನಿಜಾಜ್ಞಾರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜಧೂಲಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಪುರುಷಾರ್ಥ ಪ್ರದಾ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾ ನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತ ನಾರಾಯಣೀ ನಾದರೂಪ ನಾಮರೂಪ ವಿವರ್ಜಿತ ಹ್ರೇಂಕಾರಿ ಶ್ರೀಮತಿ ಹೃದ್ಯ ಹೇಯೋಪಾದೇಯ ವರ್ಜಿತ ರಾಜರಾಜಾರ್ಚಿತ ರಾಜ್ಞಿ
रम्या राजीवलोचना रञ्जनी रमणीरस्य रणत्किङ्किणिमेखला रमा राकेन्दुवदना रतिरूपा रतिप्रिया रक्षाकरी राक्षसघ्नी रामा रमणलम्पटा काम्या कामकलारूपा कदम्बकुसुमप्रिया कल्याणी जगती कंद करुणारससागरा कलावती कलालापा कान्ता कादम्बरी प्रिया वरदा वामनयना वारुणी मदविह्वला विश्वाधिका वेदवेद्या विन्ध्याचलनिवासिनी विधात्री वेदजननी विष्णुमाया विलासिनी ॐ शान्ति शान्ति शान्तिः हरिः ॐ श्रीगुरुभ्यो नमः हरिः ॐ ನಾಮ ಜಪ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಒಂದು ದೇವಿ ಭಜನೆಯನ್ನು ಹಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ
नमो नमः। जय अम्बे जय अम्बे जय अम्बे मां। जगदम्बे 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 मां। जय अम्बे जय अम्बे जय अम्बे मां। जगदम्बे 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 मां। जय अम्बे मां जय 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 जगदम्बे मां। जय अम्बे जय अम्बे जय अम्बे मां। जगदम्बे 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 मां। जय अम्बे मां जय 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 जगदम्बे मां। जगदम्बा माता की जय। भारत माता की जय। गो माता की जय। गंगा माता की जय। गायत्री माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 271ನೇ ಶ್ಲೋಕದಿಂದ ಪಾರಾಯಣ ಆರಂಭ. ಸಂಸಾರ ಕಾರಾಗೃಹ ಮೋಕ್ಷಮಿಚ್ಛೋ ಅಯೋಮಯಂ ಪಾದ ನಿಬದ್ಧ
शृङ्खलम् वदन्ति तज्ञाः पटुवासनात्रयम् योऽस्माद्विमुक्तः समुपैति मुक्तिम् जलादिसंसर्गवशात् प्रभूतः दुर्गन्धधूता गरुदिव्यवासना सङ्घर्षणेनैव विभाति सम्यक् विधूयमाने सति बाह्यगन्धे अन्तःश्रितानन्तदुरन्तवासना धूलीविलिप्ता परमात्मवासना प्रज्ञातिसङ्घर्षणतो विशुद्धा प्रतीयते चन्दनगन्धवत् स्फुटम् अनात्मवासना जालैः तिरोभूतात्मवासना नित्यात्मनिष्ठया तेषाम् नाशे भाति स्वयं स्फुटम् ಶ್ರೀ ಗುರುಭ್ಯೋ ನಮಃ. ಅನಾತ್ಮ ವಾಸನೆಗಳ ಸಮೂಹದಿಂದ ಮರೆಯಾಗಿರುವ ಆತ್ಮವಾಸನೆಯು ನಿತ್ಯವೂ ಆತ್ಮನಲ್ಲಿಯೇ ನೆಲೆಗೊಳ್ಳುವುದರಿಂದ ಅವುಗಳು ನಾಶ ಹೊಂದಿದಾಗ ತಾನೇ ಸ್ಫುಟವಾಗಿ ತೋರಿಕೊಳ್ಳುವುದು. ದರ್ಪಣದ ಮೇಲೆ ಧೂಳಿದೆ, ಆ ಧೂಳನ್ನು ಒರೆಸಿದಾಗ, ಶುದ್ಧ ಮಾಡಿದಾಗ ಆ ಧೂಳು ಸಂಪೂರ್ಣವಾಗಿ ಅಳಿಸಲ್ಪಟ್ಟಾಗ ಪ್ರತಿಬಿಂಬವು ಸ್ಫುಟವಾಗಿ ಹೇಗೆ ತೋರುವುದೋ ಅದೇ ರೀತಿಯಲ್ಲಿ ಮನಸ್ಸಿನ ಕಲ್ಮಶಗಳು ದೂರವಾದಾಗ ದಂಭೋ ದರ್ಪೋದಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ. ದಂಭ, ದರ್ಪ, ಅಹಂಕಾರ, ಕ್ರೋಧ, ಕಠಿಣವಾದ ಮಾತು, ಅಜ್ಞಾನ ಇವುಗಳೇ ಆ ಕಲ್ಮಶಗಳು. ಆ ಮನಸ್ಸು ನಿರ್ಮಲವಾದಾಗ, ಮಲರಹಿತವಾದಾಗ ಆತ್ಮದರ್ಶನ ಸ್ಫುಟವಾಗಿ ಆಗುವುದು. ನೋಡುವ ಮುಂದಿನ ವಿಚಾರ. ಯಥಾ ಯಥಾ ಪ್ರದ್ಯಗವಸ್ಥಿತಂ ಮನಃ ಯಥಾ ಯಥಾ ಪ್ರದ್ಯಗವಸ್ಥಿತಂ ಮನಃ ತಥಾ ತಥಾ ಮುಂಚತಿ ಬಾಹ್ಯವಾಸನಾಃ. ನಿಶ್ಚೇಷಮೋಕ್ಷೇ
ಸತಿ ವಾಸನಾನಾಂ ಆತ್ಮಾನುಭೂತಿ ಪ್ರತಿಬಂಧ ಶೂನ್ಯ. ಮತ್ತೊಮ್ಮೆ ಹೇಳುವ. ಯಥಾ ಯಥಾ ಪ್ರಜ್ಞಗವಸ್ಥಿತಂ ಮನಃ ತಥಾ ತಥಾ ಮುಂಚತಿ ಬಾಹ್ಯವಾಸನಾಃ. ನಿಶ್ಶೇಷಮೋಕ್ಷೇ ಸತಿ ವಾಸನಾನಾಂ ಆತ್ಮಾನುಭೂತಿ प्रतिबंध शून्य. मन जैसे जैसे अंतर्मुख होता जाता है वैसे वैसे ही वह बाह्य वासनाओं को छोड़ता जाता है. जिस समय वासनाओं से पूर्णतया छुटकारा हो जाता है उस समय आत्मा का प्रतिबंध शून्य अनुभव होने लगता है. As the mind becomes gradually established in the inmost self, it proportionately gives up the desires for external objects. And when all such desires have been eliminated, there takes place the unobstructed realization of the Atman. So beautiful, isn't it? ಮನಃ ಮನಸ್ಸು ಯಥಾ ಯಥ ಎಷ್ಟೆಷ್ಟು ಪ್ರತ್ಯಕ್ ಸ್ಥಿತಂ ಒಳಗೆ ಅವಸ್ಥಿತಂ ನೆಲೆಗೊಳ್ಳುತ್ತದೆಯೋ ತಥಾ ತಥಾ ಅಷ್ಟಷ್ಟು ಬಾಹ್ಯ ವಾಸನಾ ಹೊರಗಿನ ವಾಸನೆಗಳನ್ನು ಮುಂಚತಿ ಬಿಟ್ಟು ಬಿಡುತ್ತದೆ. ವಾಸನಾನಾಂ ಅನಾತ್ಮ ವಾಸನೆಗಳ ನಿಶೇಷ ಮೋಕ್ಷೇ ಸತಿ ಸಂಪೂರ್ಣ ನಾಶ ಉಂಟಾದರೆ ಪ್ರತಿಬಂಧ ಶೂನ್ಯ ಪ್ರತಿಬಂಧವಿಲ್ಲದ ಆತ್ಮಾನುಭೂತಿ ಆತ್ಮಾನುಭವವು ಉಂಟಾಗುತ್ತದೆ. ಮನಸ್ಸು ಎಷ್ಟೆಷ್ಟು ಪ್ರತ್ಯಗಾತ್ಮನಲ್ಲಿ ಅಂತರ್ಮುಖತ್ವದಲ್ಲಿ ನೆಲೆಗೊಳ್ಳುತ್ತದೆಯೋ ಅಷ್ಟಷ್ಟು ಹೊರಗಿನ ವಾಸನೆಗಳನ್ನು ಬಿಡುತ್ತದೆ. ಆ ವಾಸನೆಗಳು ಸಂಪೂರ್ಣವಾಗಿ ನಾಶವಾದ ಮೇಲೆ ಯಾವ ಪ್ರತಿಬಂಧವೂ ಇಲ್ಲದ ಆತ್ಮಾನುಭವವು ಉಂಟಾಗುತ್ತದೆ. ಏನಿದು ಹೊರಗಿನ ವಾಸನೆಗಳನ್ನು? ಹೊರಗಿನ ವಾಸನೆಗಳು ಯಾವ್ಯಾವುದು? ಮಕ್ಕಳು, ಮನೆ ಮೊದಲಾದವುಗಳಲ್ಲಿ ಮಮತೆ, ಅನ್ನಮಯಾದಿ ಕೋಶಗಳಲ್ಲಿ ತಾದಾತ್ಮ್ಯತೆ, ಇವೇ ಆ ಹೊರಗಿನ ವಾಸನೆಗಳು. ಇದನ್ನು ಹೋಗ್ಲಾಡಿಸ್ಕೊಳ್ಬೇಕು. ಸಂಪೂರ್ಣವಾಗಿ ಆ ಹೊರಗಿನ ವಾಸನೆಗಳು ನಾಶವಾಗಬೇಕು. ಅರ್ಥಾತ್ ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಇವನ ತೃಷ್ಣೆಯೂ ಕೂಡ ಹಿಂದಿರುಗುವುದು. ನೆನಪು ಮಾಡಿಕೊಳ್ಳಿ, ಭಗವದ್ಗೀತೆಯ ಸಾಂಖ್ಯ ಯೋಗದ ಶ್ಲೋಕ 59ನೆಯ ಶ್ಲೋಕ ಬಹಳ ಸೊಗಸಾದಂತಹ ವರ್ಣನೆ ಇದೆ. ಗೀತೆಯ ಸಾಂಖ್ಯ ಯೋಗದಲ್ಲಿ 59ನೇ ಶ್ಲೋಕದಲ್ಲಿ ನೋಡಿ, ನಿಮಗೋಸ್ಕರ ಆ 59ನೇ ಶ್ಲೋಕದ ಸಂಪೂರ್ಣ ಪಾರಾಯಣವನ್ನು ಮಾಡ್ತೇವೆ. ಇಲ್ಲಿ ಕೇವಲ ಅದರ ಭಾಗವನ್ನು ಮಾತ್ರ ಕೊಟ್ಟಿದ್ದಾರೆ. ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪರಬ್ರಹ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಇವನ ತೃಷ್ಣೆಯೂ ಕೂಡ ಹಿಂದಿರುಗುವುದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸದಿರುವ ಪುರುಷರಲ್ಲಿ ಕೇವಲ ವಿಷಯಗಳೇ ನಿವೃತ್ತಿಯಾಗುತ್ತವೆ. ಆದರೆ ಅವುಗಳಲ್ಲಿರುವ ಆಸಕ್ತಿಯು ಇಲ್ಲವಾಗುವುದಿಲ್ಲ. ಈ ಸ್ಥಿತ ಪ್ರಜ್ಞ ಪುರುಷನ ಆಸಕ್ತಿಯಾದರೂ ಪರಮಾತ್ಮ
ಪರಮಾತ್ಮನ ಸಾಕ್ಷಾತ್ಕಾರದಿಂದ ಇಲ್ಲವಾಗುತ್ತದೆ. ನೋಡಿ, ಕೆಲವರಿಗೆ ಸಾಧನೆ ಮಾಡಿರ್ತಾರೆ, ಅವರಲ್ಲಿ ಆ ಇಂದ್ರಿಯಗಳಿಂದ ವಿಷಯಗಳನ್ನೇನೋ ಹಿಮ್ಮೆಟ್ಟಿಸಿಕೊಂಡಿರ್ತಾರೆ, ಆದರೆ ಆಸಕ್ತಿ ಇನ್ನು ಪೂರ್ಣವಾಗಿ ನಿಂತಿರುವುದಿಲ್ಲ. ಇನ್ನೂ ಕೂಡ ಆಸಕ್ತಿ ಇರುತ್ತೆ, ಹೌದಲ್ಲ? ಆದರೆ ಯಾವಾಗ ನಾವು ಆ ಪರಮಾತ್ಮ ವಾಸನೆಯನ್ನು ಗಳಿಸಿಕೊಳ್ತೇವೆ, ಆ ವಿಷಯದ ಆಸಕ್ತಿ ಕೂಡ ಹೊರಟು ಹೋಗುತ್ತೆ. ವಿಚಾರ ಮಾಡಿ, ಭಗವದ್ಗೀತೆಯ ಸಾಂಖ್ಯ ಯೋಗದಲ್ಲಿ ಉಲ್ಲೇಖವಾಗಿದೆ. ಅದರಂತೆ ಸಂಪೂರ್ಣ ಮನಸ್ಸು ಅಂತಃಕರಣ ಪರಮಾತ್ಮನಲ್ಲಿ ಲೀನವಾಗಿರತಕ್ಕದ್ದು. ಮುಂದೆ ನೋಡಿ, ಸ್ವಾತ್ಮನ್ಯೇವ ಸದಾ ಸ್ಥಿತ್ವಾ ಮನೋ ನಶ್ಯತಿ ಯೋಗಿನಃ ವಾಸನಾನಾಕ್ಷಯಶ್ಚಾತಃ ಸ್ವಾಧ್ಯಾಸಾಪನಯಂ ಕುರು. ಮತ್ತೊಮ್ಮೆ, ಸ್ವಾತ್ಮನ್ಯೇವ ಸದಾ ಸ್ಥಿತ್ವಾ ಮನೋ ನಶ್ಯತಿ ಯೋಗಿನಃ ವಾಸನಾನಾಕ್ಷಯಶ್ಚಾತಃ स्वाध्यासापनयं कुरु. चित्त वृत्तियों को रोककर निरंतर आत्म स्वरूप में ही स्थिर रहने से योगी का मन नष्ट हो जाता है और उसकी वासनाओं का भी क्षय हो जाता है. इसलिए अपने अध्यास को दूर करो. The yogi's mind dies being constantly fixed on his own real self. Thence follows the cessation of desires. Therefore, do away with thy superimposition. ಯೋಗಿನಃ, ಯೋಗಿಯ ಮನಃ, ಮನಸ್ಸು, ಸ್ವಾತ್ಮನಿ ಏವ, ಬ್ರಹ್ಮದಲ್ಲಿಯೇ ಸದಾ ಯಾವಾಗಲೂ ಸ್ಥಿತ್ವ ಇದ್ದುಕೊಂಡು, ನಶ್ಯತಿ ನಾಶವಾಗುತ್ತದೆ, ತತಃ ಅನಂತರ, ವಾಸನಾನಾಂ ಅನಾತ್ಮ ವಾಸನೆಗಳ ಕ್ಷಯ ಚ ನಾಶವೂ ಜಾಯತೆ ಉಂಟಾಗುತ್ತದೆ. ಅತಃ ಆದುದರಿಂದ ಸ್ವ ಅಧ್ಯಾಸ ಅಪನಯಂ, ನಿನ್ನಲ್ಲಿ ಉಂಟಾಗಿರುವ ಅಧ್ಯಾಸದ ತಿರಸ್ಕಾರವನ್ನು ಕುರು ಮಾಡು. ಯೋಗಿಯ ಮನಸ್ಸು ಯಾವಾಗಲೂ ಬ್ರಹ್ಮದಲ್ಲಿಯೇ ಇದ್ದುಕೊಂಡು ನಾಶವಾಗುತ್ತದೆ, ಅನಂತರ ಅನಾತ್ಮ ವಾಸನೆಗಳ ಕ್ಷಯವೂ ಉಂಟಾಗುತ್ತದೆ. ಆದುದರಿಂದ ನಿನ್ನಲ್ಲಿ ಉಂಟಾಗಿರುವ ಅಧ್ಯಾಸವನ್ನು ಹೋಗಲಾಡಿಸಿಕೋ. ಯೋಗಿಯ ಮನಸ್ಸು ಬ್ರಹ್ಮದಲ್ಲಿ ಲೀನವಾಗಿರಬೇಕಾದ್ರೆ ಚಿತ್ತದ ರಾಜಸಿ ತಾಮಸಿ ವೃತ್ತಿಗಳು ದೂರವಾಗಿರುತ್ತವೆ. ವಿಚಾರ ಮಾಡಿ, ಕಾರಣ ಅನಾತ್ಮ ವಾಸನೆಗಳಿಂದ ದೂರವಾಗಿರುವ ಮನಸ್ಸು ರಜೋ ತಮೋ ಗುಣಗಳಿಂದ ದೂರವಾಗಿರುವುದು. ಅದರಿಂದ ನಾವು ಅಧ್ಯಾಸವನ್ನು ಹೋಗಲಾಡಿಸಿಕೊಳ್ಳಬಹುದು, ನಮ್ಮ ಅಜ್ಞಾನವನ್ನು ನಿವಾರಿಸಿಕೊಳ್ಳಬಹುದು. ಯಾವ ರೀತಿಯಲ್ಲಿ ಆ ಸತ್ವವನ್ನು ನಾವು ಗಳಿಸಿಕೊಳ್ಳಬಹುದು ನೋಡುವ ಮುಂದಿನ ಶ್ಲೋಕದಲ್ಲಿ, ಮುಂದಿನ ವಿಚಾರದಲ್ಲಿ ಮುಂದಿನ ವಾರ ಮುಂದುವರಿಸುವ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःख भाग् भवेत्। ओम शांति शांति शांति। हरि ओम। श्री गुरुभ्यो नमः। हरि ಓಂ. ಮುಂದಿನ ಶುಕ್ರವಾರ ವಿವೇಕ ಚೂಡಾಮಣಿಯನ್ನು ಮುಂದುವರಿಸೋಣ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್ ದತ್ತ.